ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮಗೆ ವೆರಿ ಯೂಸ್ಫುಲ್ ಆಗುತ್ತೆ. ಸೊ ಇವತ್ತಿನ ವೀಡಿಯೋ ಬಂದುಬಿಟ್ಟು ಎಲ್ಲ ಪೇರೆಂಟ್ಸಿಗೆ ಅಂತ ಹೇಳ್ಬೋದು. ಸೊ ಇವಾಗಂತೂ ಆನ್ಲೈನ್ ಕ್ಲಾಸ್ ಶುರು ಆಗಿದ್ದರಿಂದ ಪ್ರತಿಯೊಬ್ಬರು ನಿಮ್ಮ ಮಕ್ಕಳಿಗೆ ಮೊಬೈಲನ್ನು ನೀವು ಕೊಡಬೇಕಾಗುತ್ತೆ, ಇಂಟರ್ನೆಟ್ ಪ್ಯಾಕ್ಸನ್ನು ಹಾಕ್ಸ್ಕೊಡ್ಬೇಕಾಗುತ್ತೆ. ಬಟ್ ಅವರು ಅದನ್ನು ಮಿಸ್ಯೂಸ್ ಮಾಡೋ ಚಾನ್ಸಸ್ ಇರುತ್ತೆ. ಅಂದರೆ ವಾಟ್ಸಪ್ಪನ್ನು ಯೂಸ್ ಮಾಡೋ ಮುಖಾಂತರ ಇರ್ಬೋದು, ಅಥವಾ ಗೂಗಲಲ್ಲಿ ಏನೇನು ಸರ್ಚ್ ಮಾಡೋ ಮುಖಾಂತರ ಇರ್ಬೋದು, ಅಥವಾ ಬೇರೆಯವ್ರ ಜೊತೆ ಸೀಕ್ರೆಟಾಗಿ ಮೆಸೇಜ್ ಮಾಡೋದಿರ್ಬೋದು. ಈ ರೀತಿ ಎಲ್ಲ ಮಾಡ್ತಾರೆ, ಬಟ್ ಅದ್ರ ಬಗ್ಗೆ ನಿಮಗೆ ಗೊತ್ತೇ ಆಗಲ್ಲ. ಇಂಥ ಕೇಸಲ್ಲಿ ಇವತ್ತಿನ ವಿಡಿಯೋ ನಿಮಗೆ ವೆರಿ ಯೂಸ್ಫುಲ್ ಆಗುತ್ತೆ. ಕೇವಲ ಈ ವಿಡಿಯೋ ಬಂದುಬಿಟ್ಟು ಎಲ್ಲ ಪೇರೆಂಟ್ಸಿಗೆ ಅಂತ ಹೇಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಮಕ್ಕಳ ಮೊಬೈಲನ್ನು ಯಾವ ರೀತಿ ನೀವು ಕಂಟ್ರೋಲ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಕಂಪ್ಲೀಟಾಗಿ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳಿದ್ರೆ ಅವರ ಮೊಬೈಲಲ್ಲಿ ಏನೆಲ್ಲ ಇದೆ ಪ್ರತಿಯೊಂದು ನೀವು ಲೈವ್ ಆಗಿ ನಿಮ್ಮ ಮೊಬೈಲ್ ನೋಡ್ಬೋದು. ಅಂದರೆ ಅವರ ಮೊಬೈಲಿಗೆ ಬರುವಂಥ ಪ್ರತಿಯೊಂದು ಮೆಸೇಜ್ ಇರ್ಬೋದು, ಇವ್ರು ಕಳಿಸುವಂಥ ಮೆಸೇಜ್ ಇರ್ಬೋದು, ಹಾಗೆ ಲೊಕೇಶನ್ ಅಂದರೆ ಯಾವ ಲೊಕೇಶನ್ ಇದ್ದಾರೆ ಲೈವ್ನಲ್ಲಿ ನೋಡ್ಬೋದು. ಹಾಗೆ ಕಾಲ್ ಲಾಗು ಅಂದರೆ ಔಟ್ ಗೋಯಿಂಗ್ ಕಾಲ್, ಇನ್ಕಮಿಂಗ್ ಕಾಲ್, ಎಷ್ಟು ಗಂಟೆ ಮಾತಾಡಿದ್ದಾರೆ, ಯಾವ ನಂಬರ್ ಜೊತೆ ಮಾತಾಡಿದ್ದಾರೆ, ಎಷ್ಟು ಗಂಟೆಗೆ ಮಾತಾಡಿದರೆ ಪ್ರತಿಯೊಂದು ತಿಳ್ಕೊಬೋದು. ಹಾಗೆ ಕಾಲ್ ರೆಕಾರ್ಡ್ಸ್ ತಿಳ್ಕೊಬೋದು, ಅವ್ರು ಯಾರ ಜೊತೆ ಏನೆಲ್ಲ ಮಾತಾಡಿದ್ದಾರೆ ಪ್ರತಿಯೊಂದು ನೀವು ನಿಮ್ಮ ಮೊಬೈಲಿಗೆ ಕೇಳಿಸ್ಕೋಬೋದು. ಅದೇ ರೀತಿ ಅವರ ಫೋನಲ್ಲಿ ಯಾವುದೆಲ್ಲ ಫೋಟೋಸ್ ಇದೆ ಪ್ರತಿಯೊಂದು ತಿಳ್ಕೊಬೋದು, ಯಾವುದೆಲ್ಲ ಆ್ಯಪ್ಸ್ ಯೂಸ್ ಮಾಡಿದ್ರೆ ಅಂತ ತಿಳ್ಕೊಬೋದು. ಹಾಗೆ ಯಾವುದೆಲ್ಲ ಕಾಂಟ್ಯಾಕ್ಟ್ಸ್ ಅವ್ರ ಮೊಬೈಲ್ ಸೇವ್ ಆಗಿದೆ ಅದನ್ನು ನೀವು ತಿಳ್ಕೊಬೋದು. ಕೇವಲ ನಿಮ್ಮ ಮೊಬೈಲ್ ನೋಡ್ಬೋದು. ಹಾಗೆ ಅವರ ಮೊಬೈಲಲ್ಲಿ ಅವರು ವಾಟ್ಸಪ್ನಲ್ಲಿ ಯಾರಿಗೆ ಏನೆಲ್ಲ ಮೆಸೇಜ್ ಮಾಡಿದ್ದಾರೆ ಪ್ರತಿಯೊಂದು ನೀವು ಲೈವ್ನಲ್ಲಿ ನಿಮ್ಮ ಫೋನಲ್ಲಿ ನೀವು ತಿಳ್ಕೊಬೋದು, ನೋಡ್ಬೋದು. ಅದೇ ರೀತಿ ಏನೆಲ್ಲ ಬ್ರೌಸ್ ಮಾಡಿದ್ದಾರೆ, ಬ್ರೌಸಿಂಗ್ ಹಿಸ್ಟ್ರಿಯನ್ನು ಚೆಕ್ ಮಾಡ್ಬೋದು. ಯೂಟ್ಯೂಬಲ್ಲಿ ಏನೆಲ್ಲ ಸರ್ಚ್ ಮಾಡಿದ್ದಾರೆ, ವಾಚ್ ಮಾಡಿದರೆ ಅದನ್ನು ಚೆಕ್ ಮಾಡ್ಬೋದು. ಹಾಗೆ ಟ್ವಿಟರಲ್ಲಿ ಇರ್ಬೋದು, ಫೇಸ್ಬುಕ್ಕಲ್ಲಿ ಏನೆಲ್ಲ ಮೆಸೇಜ್ ಮಾಡಿದ್ದಾರೆ, ಮೆಸೆಂಜರಲ್ಲಿ ಏನೆಲ್ಲ ಮೆಸೇಜ್ ಮಾಡಿದ್ದಾರೆ, ಟೆಲಿಗ್ರಾಮಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಪ್ರತಿಯೊಂದು ಈ ರೀತಿ ಸೋಷಿಯಲ್ ಮೀಡಿಯಾ ಎಲ್ಲ ಅಪ್ಲಿಕೇಶನಲ್ಲಿ ಏನೆಲ್ಲ ಮಾಡಿದ್ದಾರೆ, ಮೆಸೇಜ್ ಮಾಡಿದ್ದಾರೆ ಪ್ರತಿಯೊಂದು ನೀವು ನಿಮ್ಮ ಫೋನಲ್ಲಿ ಲೈವ್ನಲ್ಲಿ ತಿಳ್ಕೊಳ್ತಾ ಹೋಗ್ಬೋದು. ಇದು ಕೇವಲ ಒಳ್ಳೆಯ ಉದ್ದೇಶದಿಂದ ಮಾತ್ರ ಯೂಸ್ ಮಾಡಿ. ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಲ್ಲಿ ಇದನ್ನು ಮಿಸ್ಯೂಸ್ ಮಾಡಿದರೆ ಅದಕ್ಕೆ ನೀವೇ ರೆಸ್ಪಾನ್ಸಿಬಲ್ ಆಗ್ತೀರಿ. ಫ್ರೆಂಡ್ಸ್, ಮೊದಲದಾಗಿ ನೀವು ಮಾಡಬೇಕಾಗಿರೋದು ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಿದರೆ ಹೆಚ್ಚಿನ ಯೂಸ್ಫುಲ್ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ. ಇಲ್ಲಿ ಬೆಲ್ ಐಕನ್ ಒತ್ತಿಲಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಚಿಕ್ಕದಾಗಿ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಮಿಸ್ ಮಾಡದೆ ಪ್ರತಿಯೊಬ್ಬರು ಸೂಪರ್ ಅಂತ, ನೈಸ್ ಅಂತ, ಗುಡ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಸೆಂಡ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ಜೆನ್ಯೂನ್ ಆದ ಮೆಥಡನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ನೀವು ನಿಮ್ಮ ಮಕ್ಕಳ ಮೊಬೈಲನ್ನು ರಿಮೋಟ್ ಕಂಟ್ರೋಲ್ ಆಗಿ ಯೂಸ್ ಮಾಡ್ಬೋದು, ಪ್ರತಿಯೊಂದು ಆ್ಯಕ್ಟಿವಿಟಿಯನ್ನು ನೀವು ಚೆಕ್ ಮಾಡ್ಬೋದು ನಿಮ್ಮ ಮೊಬೈಲ್ ತಿಳಿಸ್ಕೊಡ್ತೀನಿ. ಯಾರು ಕೂಡ ಇದನ್ನು ಮಿಸ್ಯೂಸ್ ಮಾಡ್ಕೋಬೇಡಿ. ಮಿಸ್ಯೂಸ್ ಮಾಡಿದರೆ ಅದಕ್ಕೆ ನೀವೇ ರೆಸ್ಪಾನ್ಸಿಬಲ್ ಆಗ್ತೀರಿ. ಮೊದಲದಾಗಿ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ಗೆ ಹೋಗಬೇಕಾಗುತ್ತೆ. ಕ್ರೋಮ್ ಬ್ರೌಸರ್ಗೆ ಹೋಗಿ ಒಂದು ಸೆಲ್ ಟ್ರ್ಯಾಕರ್ ಅನ್ನೋ ಒಂದು ವೆಬ್ಸೈಟಿಗೆ ಹೋಗಬೇಕಾಗುತ್ತೆ. ಇಲ್ಲಾಂದರೆ ಈ ವೆಬ್ಸೈಟ್ನ ಡೈರೆಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಬೇಕಿದ್ರೆ ಕೊಟ್ಟಿರ್ತೀನಿ, ಅಲ್ಲಿಂದ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ವಿಸಿಟ್ ಆಗುತ್ತೆ. ಇಲ್ಲಿ ಈ ವೆಬ್ಸೈಟ್ ನೀವು ಹೋಗಬೇಕಾಗುತ್ತೆ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಬೇಕಿದ್ರೆ ಕೊಟ್ಟಿರ್ತೀನಿ. ಗೈಸ್, ಈ ರೀತಿ ಬರುತ್ತೆ. ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಮೊದಲದಾಗಿ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಕ್ರಿಯೇಟ್ ಫ್ರೀ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ನಿಮ್ಮ ಫುಲ್ ನೇಮ್ ಹಾಕಿ, ನೆಕ್ಸ್ಟ್ ನಿಮ್ಮ ಇಮೇಲ್ ಐ ಡಿ ಹಾಕಿ, ನೆಕ್ಸ್ಟ್ ಇಲ್ಲಿ ಪಾಸ್ವರ್ಡ್ ಹಾಕಿ, ನೆಕ್ಸ್ಟ್ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನನ್ನು ಓಕೆ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಇಲ್ಲಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡುವಾಗ ಒಂದು ಪಾಸ್ವರ್ಡ್ 8 ಡಿಜಿಟ್ ಇರಬೇಕಾಗುತ್ತೆ. ಒಂದು ಲೆಟರ್ ನಿಮ್ಮದ್ರಲ್ಲಿ ಅಪ್ಪರ್ ಕೇಸ್ ಇರಬೇಕು, ಮತ್ತಿನ್ನೊಂದು ಲೋವರ್ ಕೇಸ್ ಇರಬೇಕು, ಜೊತೆಗೆ ಒಂದು ನಂಬರ್ಸ್ ಇರಬೇಕು, ಜೊತೆಗೆ ಸ್ಪೆಷಲ್ ಕ್ಯಾರೆಕ್ಟರ್ ಒಂದಿರಬೇಕು. ಮಿಕ್ಸ್ಚರ್ ಆಗಿ ನೀವು ಅಲ್ಲಿ ಸ್ಟ್ರಾಂಗ್ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಅಗ್ರಿ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೋಡ್ಬೋದು ಅಕೌಂಟ್ ಕ್ರಿಯೇಟೆಡ್ ಸಕ್ಸಸ್ಫುಲ್ ಅಂತ ಬಂದಿದೆ. ಇದು ನೀವು ನಿಮ್ಮ ಮೊಬೈಲಲ್ಲಿ ಮಾಡಬೇಕಾಗಿರೋದು. ಇಲ್ಲಿ ನಿಮ್ಮ ಅಕೌಂಟಿಗೆ ಲಾಗಿನ್ ಆಗಬೇಕಾಗುತ್ತೆ. ನೀವು ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಹಾಕಿ, ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡಿರೋಂಥ ಪಾಸ್ವರ್ಡನ್ನು ಹಾಕಿ, ನೆಕ್ಸ್ಟ್ ಇಲ್ಲಿ ಸೆಕ್ಯೂರ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮಗೆ ಈ ರೀತಿ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ. ಫ್ರೆಂಡ್ಸ್, ಇವಾಗ ನೀವು ಟಾರ್ಗೆಟೆಡ್ ಫೋನನ್ನು ತಗೋಬೇಕು. ಅಂದರೆ ನಿಮ್ಮ ಚಿಲ್ಡ್ರನ್ನ, ನಿಮ್ಮ ಮಕ್ಕಳ ಮೊಬೈಲನ್ನು ತಗೋಬೇಕಾಗುತ್ತೆ. ಫ್ರೆಂಡ್ಸ್, ಇವಾಗ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಮಕ್ಕಳ ಮೊಬೈಲಲ್ಲಿ ಕ್ರೋಮ್ ಬ್ರೌಸರಿಗೆ ಹೋಗಬೇಕಾಗುತ್ತೆ. ಫ್ರೆಂಡ್ಸ್, ಕ್ರೋಮ್ ಬ್ರೌಸರ್ಗೆ ಹೋಗಿ ಆವಾಗ ಹೇಳಿದ ಸೇಮ್ ವೆಬ್ಸೈಟಿಗೆ ಹೋಗಬೇಕಾಗುತ್ತೆ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಫ್ರೆಂಡ್ಸ್, ವೆಬ್ಸೈಟಿಗೆ ಹೋದಾಗ ಇದು ನೀವು ನಿಮ್ಮ ಮಕ್ಕಳ ಮೊಬೈಲಲ್ಲಿ ಮಾಡಬೇಕಾಗಿರೋದು. ಇಲ್ಲಿ ಡೌನ್ಲೋಡ್ APK ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನನ್ನು ಅಗ್ರಿ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಐ ಆಮ್ ನಾಟ್ ಎ ರೋಬೋಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಗೈಸ್, ನೆಕ್ಸ್ಟ್ ಇಲ್ಲಿ ಡೌನ್ಲೋಡ್ ಆ್ಯಪ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಗೈಸ್, ನೆಕ್ಸ್ಟ್ ಇಲ್ಲಿ ಈ ರೀತಿ ಬರುತ್ತೆ. ಇಲ್ಲಿ APK ನೀವು ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಗೈಸ್, ಇವಾಗ ಈ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಗೈಸ್, ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಇದು ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು GPS ಅಂತ ಬರುತ್ತೆ. ಅಂದರೆ ಯಾರಿಗೂ ಕೂಡ ಡೌಟ್ ಕೂಡ ಬರಲ್ಲ ಅಂತ ಹೇಳ್ಬೋದು. ಇವಾಗ ಇಲ್ಲಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿದೆ. ಇವಾಗ ಓಪನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಗೈಸ್, ಇಲ್ಲಿ ನೆಕ್ಸ್ಟ್ ಇಲ್ಲಿ ಇದ್ರ ಬಗ್ಗೆ, ಈ ಸಾಫ್ಟ್ವೇರ್ ಬಗ್ಗೆ ಕಂಪ್ಲೀಟಾಗಿ ಇಲ್ಲಿ ಕೊಟ್ಟಿದ್ದಾರೆ. ಓದ್ಕೊಂಡು ನೆಕ್ಸ್ಟ್ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನನ್ನು ಅಗ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೈ ಚೈಲ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಟಿಕ್ ಮಾಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ನಿಮ್ಮ ಮಕ್ಕಳ ಕಂಪ್ಲೀಟ್ ಡಿವೈಸನ್ನು, ಮೊಬೈಲನ್ನು ಇದು ಆ್ಯಕ್ಸೆಸ್ ಮಾಡಬೇಕಾಗುತ್ತೆ. ಅಂದರೆ ಪ್ರತಿಯೊಂದು ಪರ್ಮಿಷನ್ ನೀವು ಅಲೋ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಇದು ಪ್ರಾಪರಾಗಿ ವರ್ಕ್ ಆಗೋಲ್ಲ.
ಸೊ ಇಲ್ಲಿ ನೋಡ್ಬೋದು ಇಷ್ಟೊಂದು ಪರ್ಮಿಷನ್ ಕೇಳಿದ್ದಾರೆ. ಇಲ್ಲಿ 1 by 1 ಪ್ರತಿಯೊಂದು ಇಲ್ಲಿ ಅಲೋ ಮಾಡಬೇಕಾಗುತ್ತೆ. ಸೊ ಇಲ್ಲಿ 1 by 1 ಇಲ್ಲಿ ಪರ್ಮಿಷನನ್ನು ಕೊಡ್ತಾ ಹೋಗ್ತೇನೆ. ಸೊ ಈ ರೀತಿ ನೀವು ಅಲೋ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇಲ್ಲಿ 2ನೇ ಪರ್ಮಿಷನ್ ಅಲೋ ಮಾಡ್ತೀನಿ. 3ನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಪರ್ಮಿಷನ್ನ ಅಲೋ ಮಾಡಿ. ಸೊ ಇಲ್ಲಿ ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು GPS ಅಂತ ಬರುತ್ತೆ. ಸೊ ಅದರಿಂದ ಇಲ್ಲಿ ಸೊ ಇದು ಟ್ರ್ಯಾಕರ್ ಅಂತ ಗೊತ್ತೇ ಆಗಲ್ಲ ಅಂತ ಹೇಳ್ಬೋದು. ಸೊ ಈ ರೀತಿ 1 by 1 ಎಲ್ಲ ಪರ್ಮಿಷನ್ ಇಲ್ಲಿ ಅಲೋ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಓಕೆ ಮಾಡಿ ಶೋ ನೋಟಿಫಿಕೇಷನ್ನ ಇಲ್ಲಿ ಆಫ್ ಮಾಡಬೇಕಾಗುತ್ತೆ. ಇಲ್ಲಂದ್ರೆ ನೋಟಿಫಿಕೇಷನ್ ಬರುತ್ತೆ, ಇಂಪಾರ್ಟೆಂಟ್ ಆಗಿ ಇದು ಮಾಡಲೇಬೇಕಾಗುತ್ತೆ. ಸೊ ಇಷ್ಟೊಂದು ಪರ್ಮಿಷನ್ ಏನಕ್ಕೆ ಕೇಳುತ್ತಂದರೆ ಇದು ಕಂಪ್ಲೀಟಾಗಿ ನಿಮ್ಮದು ಆ ಮೊಬೈಲನ್ನು ಮಾನಿಟರ್ ಮಾಡುತ್ತೆ. ಫ್ರೆಂಡ್ಸ್, ಇವಾಗ ನೀವೇನು ಮಾಡಬೇಕಂದ್ರೆ ಲಾಗಿನ್ ಆಗಬೇಕಾಗುತ್ತೆ. ನಿಮ್ಮ ಇಮೇಲ್ ಅಡ್ರೆಸ್ಸು ಜೊತೆಗೆ ನೀವು ಏನು ಪಾಸ್ವರ್ಡ್ ಹಾಕಿದ್ದೀರಲ್ಲ ಆ ಪಾಸ್ವರ್ಡನ್ನು ಹಾಕಿ ನೆಕ್ಸ್ಟ್ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ನೆಕ್ಸ್ಟ್ ಇಲ್ಲಿ ಡಾಟಾ ಸಿಂಕ್ರನೈಸಿಂಗ್ ಅಂತ ಬರ್ತಿದೆ. ಇವಾಗ ನೀವು ಇಲ್ಲಿ ಹೈಡ್ ಆ್ಯಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಅಪ್ಲಿಕೇಶನ್ನ ಹೈಡ್ ಮಾಡಬೇಕಾಗುತ್ತೆ. ಸೊ ತದನಂತರ ನಿಮ್ಮ ಮಕ್ಕಳು ಅವರ ಮೊಬೈಲ್ನ ತಗೊಂಡು ಸೊ ಎಲ್ಲೇ ಸರ್ಚ್ ಮಾಡಿದರೂ ಕೂಡ ಈ ಅಪ್ಲಿಕೇಶನ್ ಸಿಗೋದೇ ಇಲ್ಲ ಅಂತ ಹೇಳ್ಬೋದು. ಕಂಪ್ಲೀಟಾಗಿ ಈ ಡಿವೈಸಿಂದ ಸೊ ಈ ಅಪ್ಲಿಕೇಶನ್ ಹೈಡ್ ಆಗುತ್ತೆ. ಸೊ ಒನ್ ಟೈಮ್ ನೀವು ಅವರ ಮೊಬೈಲಿ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ಎಲ್ಲ ಪರ್ಮಿಷನ್ ಅಲೋ ಮಾಡಿ ಅಕೌಂಟನ್ನು ಕ್ರಿಯೇಟ್ ಮಾಡಿ ಸೊ ಇಷ್ಟೆಲ್ಲ ಪ್ರೊಸೀಜರನ್ನು ಕಂಪ್ಲೀಟ್ ಮಾಡಿದರೆ ನಂತರ ನೀವು ನಿಮ್ಮ ಮೊಬೈಲಲ್ಲಿ ಲೈವ್ನಲ್ಲಿ ಸೊ ಅವ್ರಿಗೆ ಬರುವಂಥ ಅವರ ಕಂಪ್ಲೀಟ್ ಡಿವೈಸನ್ನು ಟ್ರ್ಯಾಕ್ ಮಾಡ್ಬೋದು. ಫ್ರೆಂಡ್ಸ್, ಇವಾಗ ನೀವೇನು ಮಾಡಬೇಕಂದ್ರೆ ನಿಮ್ಮ ಮೊಬೈಲನ್ನು ಮತ್ತೆ ತಗೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ಕ್ರೋಮ್ ಬ್ರೌಸಲ್ಲಿ ಮತ್ತೆ ನೀವು ಅದೇ ವೆಬ್ಸೈಟಿಗೆ ವಿಸಿಟ್ ಮಾಡ್ಕೋಬೇಕಾಗುತ್ತೆ. ಗೈಸ್, ವಿಸಿಟ್ ಮಾಡಿದಾಗ ಇಲ್ಲಿ ನೀವು ನಿಮ್ಮ ಅಕೌಂಟಿಗೆ ಲಾಗಿನ್ ಆಗಬೇಕಾಗುತ್ತೆ. ಸೊ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಕೆಲವೊಮ್ಮೆ ನಿಮಗೆ ಸೊ ನಿಮ್ಮ ಇಮೇಲ್ ID ಮತ್ತು ಪಾಸ್ವರ್ಡ್ ಕೇಳುತ್ತೆ. ಕೇಳಿಲ್ಲ ಅಂದರೆ ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಲಾಗಿನ್ ಆಗುತ್ತೆ. ಸೊ ಇವಾಗ ನೋಡ್ಬೋದು, ಇವಾಗ ಡಿವೈಸ್ ಇಲ್ಲಿ ಆ್ಯಡ್ ಆಗಿದೆ. ಸೊ ಇವಾಗ ನೀವು ನಿಮ್ಮ ಆ ಚಿಲ್ಡ್ರನ್ನ ಮೊಬೈಲಲ್ಲಿ ಏನೆಲ್ಲ ಮೆಸೇಜ್ ಇದೆ, ಏನೆಲ್ಲ ಲೈವಲ್ಲಿ ಮೆಸೇಜ್ ಬರ್ತಾ ಇರುತ್ತೆ ಅಥವಾ ಏನು ಔಟ್ ಗೋಯಿಂಗ್ ಮೆಸೇಜ್ ಇರ್ಬೋದು, ಕಾಲ್ ಹಿಸ್ಟ್ರಿ ಇರ್ಬೋದು, ಕಾಲ್ ರೆಕಾರ್ಡಿಂಗ್ ಇರ್ಬೋದು, ಗ್ಯಾಲರಿ ಇರ್ಬೋದು. ಸೊ ಕಂಪ್ಲೀಟಾಗಿ ನೀವು ನಿಮ್ಮ ಡಿವೈಸಲ್ಲಿ ನೋಡ್ಬೋದು. ಸೊ ನಿಮ್ಮ ಮೊಬೈಲ್ ನೋಡ್ಬೋದು. ಇವಾಗ ಬ್ಯಾಟ್ರಿ ಸ್ಟೇಟಸ್ ಇಲ್ಲಿ 40% ಇದೆ. ಹಾಗೆ ಇಲ್ಲಿ ಆನ್ಲೈನ್ ಆಫ್ಲೈನ್ ಸ್ಟೇಟಸ್ ಇಲ್ಲಿ ತೋರಿಸ್ತಿದೆ, ಆನ್ಲೈನ್ ಸ್ಟೇಟಸ್ ಅಂತ ತೋರಿಸ್ತಿದೆ. ಅದೇ ರೀತಿ ಫ್ರೆಂಡ್ಸ್, ಇದು ಸೊ ಸ್ಟಾರ್ಟಿಂಗಲ್ಲಿ ನೀವು ಒಮ್ಮೆ ಅಪ್ಡೇಟ್ ಆಗುವಾಗ ಸ್ವಲ್ಪ ಟೈಮ್ ತಗೊಳುತ್ತೆ, ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ನೋಡ್ಬೋದು, ಇಲ್ಲಿ SMS ಮೇಲೆ ಕ್ಲಿಕ್ ಮಾಡಿದ್ರೆ 20 SMS ಇದೆ ಅಂತ ತೋರಿಸ್ತಿದೆ. ಗೈಸ್ ನೋಡ್ಬೋದು, ಇಲ್ಲಿ ಪ್ರತಿಯೊಂದು ಮೆಸೇಜಲ್ಲಿ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ. ಸೊ ಅದೇ ರೀತಿ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಲೊಕೇಶನ್ ವಿಸಿಟ್ ಆಗುತ್ತೆ. ಸ್ವಲ್ಪ ಇದು ಅಪ್ಡೇಟ್ ಆಗೋ ಸ್ವಲ್ಪ ಟೈಮ್ ತಗೊಳುತ್ತೆ, ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಅದೇ ರೀತಿ ಕಾಲ್ ಆಗಿ ನೋಡ್ಬೋದು, 20 ಕಾಲ್ ಇದೆ. ಸೊ ಕ್ಲಿಕ್ ಮಾಡಿದ್ರೆ ಸೊ ಕಾಲ್ ಹಿಸ್ಟ್ರಿ ತೋರಿಸುತ್ತೆ. ಜೆನ್ಯೂನ್ ಆಗಿ ವರ್ಕ್ ಮಾಡುತ್ತೆ, ಬಟ್ ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಮಾಡ್ಕೋಬೇಡಿ. ಸೊ ನೋಡ್ಬೋದು, ಇಲ್ಲಿ ಪ್ರತಿಯೊಂದು ಕಾಲ್ ಇನ್ಕಮಿಂಗ, ಔಟ್ ಗೋಯಿಂಗ, ಮಿಸ್ಡ್ ಕಾಲ ಪ್ರತಿಯೊಂದು ಇಲ್ಲಿ ಡೀಟೇಲ್ಸ್ ತೋರಿಸ್ತಿದೆ. ಜೊತೆಗೆ ಇಲ್ಲಿ ಎಷ್ಟು ನಿಮಿಷ ಮಾತಾಡಿದ್ದಾರೆ, ಡ್ಯೂರೇಷನ್ನು, ಲೊಕೇಶನ್ನು, ಡೇಟು, ಟೈಮಿಂಗ್ಸು ಪ್ರತಿಯೊಂದು ತೋರಿಸುತ್ತೆ. ನಾನಿಲ್ಲಿ ಬ್ಲರ್ ಮಾಡಿದ್ದೀನಿ ಪ್ರೈವೇಸಿ ರೀಸನಿಂದ. ಸೊ ಕಾಲ್ ರೆಕಾರ್ಡಿಂಗ್ 0 ಇದೆ. ಏನಕ್ಕೆ ಸೊ ಕಾಲ್ ಅದ್ರ ನಂತರ ಸೊ ಕಾಲ್ ಬಂದರೆ ಅದು ಆಟೋಮೆಟಿಕಲಿ ರೆಕಾರ್ಡ್ ಮಾಡಿ ನಿಮಗೆ ಇಲ್ಲಿ ಸೊ ಡಿಸ್ಪ್ಲೇ ಮಾಡುತ್ತೆ. ಬಟ್ ಇದು ಇವಾಗಷ್ಟು ನಾನು ಇನ್ಸ್ಟಾಲ್ ಮಾಡೋದ್ರಿಂದ ಅಲ್ಲಿ ಶೋ ಆಗ್ತಾಯಿಲ್ಲ. ಅದೇ ರೀತಿ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು, 10 ಪಿಕ್ಚರ್ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಅವರ ಮೊಬೈಲಿರುವಂಥ ಫೋಟೋಸ್ ಪ್ರತಿಯೊಂದು ಇಲ್ಲಿ ನಿಮಗೆ ಶೋ ಆಗುತ್ತೆ. ಗೈಸ್ ನೋಡ್ಬೋದು, ಇಲ್ಲಿ ಪ್ರತಿಯೊಂದು ಫೋಟೋ ಇಲ್ಲಿ ಶೋ ಆಗ್ತಿದೆ. ಜೊತೆಗೆ ಯಾವ ಡೇಟಿಗೆ ಫೋಟೋನ ಕ್ಯಾಪ್ಚರ್ ಮಾಡಿದರೆ ಅದು ಇಲ್ಲಿ ಶೋ ಆಗ್ತಿದೆ. ನಾನು ಇಲ್ಲಿ ಬ್ಲರ್ ಮಾಡಿದ್ದೀನಿ ಪ್ರೈವೇಸಿ ರೀಸನಿಂದ ನೋಡ್ಬೋದು. ಅದೇ ರೀತಿ ನೋಡ್ಬೋದು, ಇಲ್ಲಿ ಅಪ್ಲಿಕೇಶನ್ 22 ಅಪ್ಲಿಕೇಶನ್ ಇದೆ. ಸೊ ಕ್ಲಿಕ್ ಮಾಡಿದ್ರೆ ಯಾವುದೆಲ್ಲ ಅಪ್ಲಿಕೇಶನ್ ಇದೆ ನಿಮಗೆ ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 584 ಕಾಂಟ್ಯಾಕ್ಟ್ಸ್ ಇದೆ. ಕ್ಲಿಕ್ ಮಾಡಿದ್ರೆ ಸೊ ಯಾವುದೆಲ್ಲ ನಂಬರನ್ನು ಅವರು ಸೇವ್ ಮಾಡ್ಕೊಂಡಿದ್ದಾರೆ ಮೊಬೈಲಲ್ಲಿ ಪ್ರತಿಯೊಂದು ನಂಬರ್ ಇಲ್ಲಿ ನಿಮಗೆ ಶೋ ಆಗುತ್ತೆ. ಗೈಸ್ ನೋಡ್ಬೋದು, ಇಲ್ಲಿ ಪ್ರತಿಯೊಂದು ಕಾಂಟ್ಯಾಕ್ಟ್ ನಂಬರ್ ಪ್ರತಿಯೊಂದು ಇಲ್ಲಿ ಸೊ ಇಲ್ಲಿ ಶೋ ಆಗ್ತಿದೆ. ಗೈಸ್ ಅದೇ ರೀತಿ ನೋಡ್ಬೋದು, ಇಲ್ಲಿ ವಾಟ್ಸಪ್ಪಲ್ಲಿ 2 ಮೆಸೇಜ್ ಇದೆ. ಅಂದರೆ ಸೊ ಇದು ನೀವು ಇನ್ಸ್ಟಾಲ್ ಮಾಡಿದ ನಂತರ ಯಾವುದೆಲ್ಲ ಮೆಸೇಜ್ ಬರುತ್ತೆ, ಔಟ್ ಗೋಯಿಂಗ್ ಮೆಸೇಜ್ ಇರ್ಬೋದು, ಪ್ರತಿಯೊಂದು ಇಲ್ಲಿ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ವಾಟ್ಸಪ್ ಮೆಸೇಜಲ್ಲಿ ಡಿಸ್ಪ್ಲೇ ಆಗುತ್ತೆ. ಗೈಸ್ ನೋಡ್ಬೋದು, ಇಲ್ಲಿ ವಾಟ್ಸಪ್ ಮೆಸೇಜಲ್ಲಿ ಸೊ ಯಾರಿಂದ ಬಂದಿದೆ, ಔಟ್ ಗೋಯಿಂಗ, ಇನ್ಕಮಿಂಗ, ಹಾಗೆ ಮೆಸೇಜಲ್ಲಿ ಏನಿದೆ, ಯಾವ ಟೈಮಿಗೆ, ಯಾವ ಡೇಟಿಗೆ ಸೆಂಡ್ ಆಗಿದೆ ಪ್ರತಿಯೊಂದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಹಾಗೆ ಬ್ರೌಸಿಂಗ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ ವೆಬ್ಸೈಟನ್ನು ವಿಸಿಟ್ ಮಾಡಿದರೆ, ಬ್ರೌಸ್ ಮಾಡಿದರೆ, ಏನೆಲ್ಲ ಸರ್ಚ್ ಮಾಡಿದರೆ ಆನ್ಲೈನಲ್ಲಿ, ಗೂಗಲಲ್ಲಿ ಅದೆಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ಹಾಗೆ ಯೂಟ್ಯೂಬ್ ಹಿಸ್ಟ್ರಿ, ಟ್ವಿಟರ್ ಹಿಸ್ಟ್ರಿ, ಹಾಗೆ ಫೇಸ್ಬುಕ್ ಹಿಸ್ಟ್ರಿ ಪ್ರತಿಯೊಂದು, ಫೇಸ್ಬುಕ್ಕಲ್ಲಿ ಮೆಸೆಂಜರಲ್ಲಿ ಏನೆಲ್ಲ ಮೆಸೇಜ್ ಮಾಡಿದರೆ ಪ್ರತಿಯೊಂದು ಬರುತ್ತೆ. ಸೊ ಟೆಲಿಗ್ರಾಮ್ ಇರ್ಬೋದು, ಟೆಲಿಗ್ರಾಮಲ್ಲಿ ಮೆಸೇಜ್ ಪ್ರತಿಯೊಂದು ಬರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ. ಹಾಗೆ ಹೈಕ್ ಮೆಸೇಜಲ್ಲಿ ಮಾಡಿದರೆ ಇಲ್ಲಿ ಬರುತ್ತೆ. ಜಿಮೇಲ್ ಅವ್ರಿಗೆ ಯಾವುದೆಲ್ಲ ಮೇಲ್ ಬಂದಿದೆ ಇಲ್ಲಿ ನಿಮಗೆ ಸಿಗುತ್ತೆ. ಗೈಸ್ ಅದೇ ರೀತಿ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬೈ ಪ್ರೀಮಿಯಮ್ ಮೇಲೆ ಕ್ಲಿಕ್ ಮಾಡಿದರೆ ಗೈಸ್ ಇಲ್ಲಿ ನೀವು ಪ್ರೀಮಿಯಮ್ ಬೈ ಮಾಡಿದರೆ ನಿಮಗೆ ಎಕ್ಸ್ಟ್ರಾ ಫೀಚರ್ ಸಿಗುತ್ತೆ. ಸೊ ನಿಮಗೆ ನೋಡ್ಬೋದು, ಇಲ್ಲಿ ಡಾಟಾ ಆಕ್ಸೆಸ್ ನೋಡ್ಬೋದು, ಫೋಟೋ ಲಿಸನಿಂಗ್ ಇರ್ಬೋದು, ಡಾಟಾ ಸ್ಟೋರೇಜ್ ಇರ್ಬೋದು, 7 ಡೇಸ್ ತನಕ ಸ್ಟೋರೇಜ್ ಆಗಿರುತ್ತೆ. ಹಾಗೆ ರಿಮೋಟ್ ಕಂಟ್ರೋಲ್ 24 ಅವರ್ಸಲ್ಲಿ 20 ರಿಕ್ವೆಸ್ಟನ್ನು ನೀವು ಕಳಿಸ್ಬೋದು. ಸೊ ಅದೇ ರೀತಿ 2 ಡಿವೈಸನ್ನು ನೀವು ಟ್ರ್ಯಾಕ್ ಮಾಡ್ಬೋದು, ಮಾನಿಟರ್ ಮಾಡ್ಬೋದು. ಅದೇ ರೀತಿ ಆನ್ಲೈನ್ ಸಪೋರ್ಟ್ ಸಿಗುತ್ತೆ. ಅದೇ ರೀತಿ ಆ್ಯಡ್ಸ್ ಸಿಗೋಲ್ಲ. ಅದೇ ರೀತಿ ನೀವು ಇಲ್ಲಿ ಮಂತ್ಲಿ ಪ್ಲ್ಯಾನನ್ನು ನೀವು ಬೈ ಮಾಡೋದು ನಿಮಗೆ 1200 ರೂಪಾಯಿ
ಆಗುತ್ತೆ. ಇದು ನಿಮಗೆ ಡಾಟಾ ಎಕ್ಸ್ ಅನ್ಲಿಮಿಟೆಡ್ ಡಾಟಾ ಸ್ಟೋರೇಜ್ ನೋಡ್ಬೋದು. 30 ಡೇಸ್ ತನಕ ನಿಮಗೆ ಸ್ಟೋರೇಜ್ ಇರುತ್ತೆ. ಅದೇ ರೀತಿ 40 ರಿಕ್ವೆಸ್ಟ್ ನೀವು ರಿಮೋಟ್ ಕಂಟ್ರೋಲ್ ಅಂದರೆ ಲೈವಲ್ಲಿ ರಿಮೋಟ್ ಕಂಟ್ರೋಲ್ ಮಾಡ್ಬೋದು. ಅದೇ ರೀತಿ ನೀವು ಇಯರ್ಲಿ ಪ್ಲ್ಯಾನನ್ನು ಬೈ ಮಾಡಿದ್ರೆ ನೋಡ್ಬೋದು 4999. ಇಲ್ಲಿದ್ರಲ್ಲಿ ನಿಮಗೆ 50 ರಿಕ್ವೆಸ್ಟ್ ನೀವು ಒಂದು ದಿನದಲ್ಲಿ 50 ಟೈಮ್ಸ್ ನೀವು ಇಲ್ಲಿ ಅವರ ಮೊಬೈಲ್ನ ರಿಮೋಟ್ ಕಂಟ್ರೋಲ್ ಆಗಿ ಯೂಸ್ ಮಾಡ್ಬೋದು. ಅದೇ ರೀತಿ 30 ಡೇಸ್ ತನಕ ನಿಮಗೆ ಸ್ಟೋರೇಜ್ ಟೈಮ್ ಸಿಗುತ್ತೆ. ಡಾಟಾ ಎಕ್ಸ್ ಅನ್ಲಿಮಿಟೆಡ್ ಅಂತ ಹೇಳ್ಬೋದು. ಅದೇ ರೀತಿ ಅರ್ಲಿ ಆಕ್ಸೆಸ್ ಲೇಟೆಸ್ಟ್ ಫೀಚರ್ ಸಿಗುತ್ತೆ. ಆನ್ಲೈನ್ ಸಪೋರ್ಟ್ ಸಿಗುತ್ತೆ, ಆ್ಯಡ್ ಸಿಗಲ್ಲ. ಸೊ ಇದನ್ನು ನೀವು ಕೂಡ ಬೈ ಬೇಕಿದ್ರೆ ಮಾಡ್ಬೋದು, ಇಲ್ಲಾಂದರೆ ನಾರ್ಮಲ್ ವರ್ಷನ್ ಯೂಸ್ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಆದರೆ ಇಲ್ಲಿ ಗೆಟ್ ಎ ಸಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟಿಕೆಟನ್ನು ರೇಸ್ ಮಾಡಿ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದು. ಅದೇ ರೀತಿ ನೆಕ್ಸ್ಟ್ ಇಲ್ಲಿ ನೋಡ್ಬೋದು SMS ಮೇಲೆ ಕ್ಲಿಕ್ ಮಾಡಿದ್ರೆ ಇರುವಂಥ ಪ್ರತಿಯೊಂದು SMS ಬರುತ್ತೆ. ಹಾಗೆ ಕಾಲ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಎಲ್ಲ ಕಾಲ್ ಲಾಗ್ ಬರುತ್ತೆ. ಕಾಲ್ ರೆಕಾರ್ಡ್ಸ್ ಇಲ್ಲಿ ಕೂಡ ಶೋ ಆಗುತ್ತೆ. ಆ್ಯಪ್ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವರ ಮೊಬೈಲ್ ಯಾವುದೆಲ್ಲ ಅಪ್ಲಿಕೇಶನ್ ಇದೆ ಪ್ರತಿಯೊಂದು ಅಪ್ಲಿಕೇಶನ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಅದನ್ನು ಕ್ಲಿಕ್ ಮಾಡಿಕೊಂಡು ಮೆಸೇಜನ್ನು ಲೈವ್ನಲ್ಲಿ ನೋಡ್ಬೋದು. ಅದೇ ರೀತಿ ರಿಮೋಟ್ ಕಂಟ್ರೋಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅವರ ಮೊಬೈಲನ್ನು ರಿಮೋಟಾಗಿ ಕಂಟ್ರೋಲ್ ಮಾಡ್ಬೋದು. ಅಂದರೆ ಕಂಪ್ಲೀಟಾಗಿ ಅವರ ಮೊಬೈಲನ್ನು ನಿಮ್ಮ ಕೈಯಲ್ಲಿ ನೀವು ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ್ಯಪ್ ಸಿಗುತ್ತೆ. ಬ್ರೌಸಿಂಗ್ ಹಿಸ್ಟ್ರಿ ಇರ್ಬೋದು, ಯೂಟ್ಯೂಬ್ ಹಿಸ್ಟ್ರಿ ಇರ್ಬೋದು, ಕಾಂಟ್ಯಾಕ್ಟ್ಸ್ ಇರ್ಬೋದು, ಹಾಗೆ ಸ್ಕ್ರೀನ್ ಟೈಮ್ ಮಾನಿಟರ್ ಇರ್ಬೋದು. ಸೊ ಇಷ್ಟು ಆಪ್ಷನ್ ನಿಮಗೆ ಇಲ್ಲಿ ಸಿಗುತ್ತೆ. ಕಂಪ್ಲೀಟಾಗಿ ಈ ಅಪ್ಲಿಕೇಶನ್ ಮುಖಾಂತರ, ಈ ಸೀಕ್ರೆಟ್ ಅಪ್ಲಿಕೇಶನ್ ಮುಖಾಂತರ ನಿಮ್ಮ ಮಕ್ಕಳ ಕಂಪ್ಲೀಟ್ ಮೊಬೈಲನ್ನು 24 ಅವರ್ಸ್ ನೀವು ಮಾನಿಟರ್ ಮಾಡ್ಬೋದು. ಫ್ರೆಂಡ್ಸ್, ಕೊನೆಯದಾಗಿ ಮತ್ತೊಮ್ಮೆ ಹೇಳ್ತಿದ್ದೀನಿ, ಇದನ್ನು ಯಾರು ಕೂಡ ಮಿಸ್ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಕೇವಲ ನಿಮ್ಮ ಮಕ್ಕಳ ಮೊಬೈಲನ್ನ ಟ್ರ್ಯಾಕ್ ಮಾಡೋಕ್ಕೆ ಇವಾಗಂತೂ ಆನ್ಲೈನ್ ಕ್ಲಾಸ್ ಶುರು ಆದ್ರಿಂದ ನೀವು ಅವರಿಗೆ ಮೊಬೈಲ್ ಕೊಡಲೇಬೇಕಾಗುತ್ತೆ, ಇಂಟರ್ನೆಟ್ ಪ್ಯಾಕ್ ಹಾಕ್ಸಿ ಕೊಡಲೇಬೇಕಾಗುತ್ತೆ. ಬಟ್ ಅದನ್ನು ಅವರು ಮಿಸ್ಯೂಸ್ ಮಾಡ್ತಿದ್ರೆ ಈ ಟ್ರಿಕ್ಕನ್ನು ಯೂಸ್ ಮಾಡಿಕೊಂಡು ಅದನ್ನು ಕಂಟ್ರೋಲ್ ಮಾಡ್ಬೋದು, ನೀವು ತಿಳ್ಕೊಬೋದು. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಎಲ್ಲ ಪೇರೆಂಟ್ಸ್ಗೆ ಇದನ್ನು ಶೇರ್ ಮಾಡಿ ವಿಡಿಯೋನ. ಹಾಗೆ ಇದೇ ರೀತಿಯ ಹೆಚ್ಚಿನ ವಿಡಿಯೋ ಬೇಕಾಗಿದ್ದಲ್ಲಿ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್.